ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ನಿನ್ನೆ ಒಂದು ಭೀಕರ ದುರಂತ ನಡೀತು. ಅದೇ ಗಾಡಿ ಬಿದ್ದೋಗಿ ವೆಹಿಕಲ್ ಇದಾಗಿ ಕರ್ನಾಟಕದ 3 ಮೃತಪಟ್ಟಿದ್ದಾರೆ. ಬಾಳೆಕುಂದ್ರಿಯ ಯೋಧ ಸುಬೇದಾರ್ ದಯಾನಂದ ತಿರಕಣ್ಣನವರ್, ಕುಂದಾಪುರದ ಕೋಟೇಶ್ವರ ಬಿಜಾಡಿಯ ಅನೂಪ್ ಪೂಜಾರಿ ಮತ್ತು ಬಾಗಲಕೋಟೆ ಜಿಲ್ಲೆ ಮಹಾಲಿಂಗಪುರದ 25 ವರ್ಷದ ಮಹೇಶ್ ಮಾರಿಗೊಂಡ ಅವರು ಹುತಾತ್ಮರಾಗಿದ್ದಾರೆ. ಅವ್ರ ಮನೆಗಳೆಲ್ಲ ಆಕ್ರಂದನ. ಮೊದಲು ಹಿಮಾಚಲದಲ್ಲಿ ಇದ್ದರಂತೆ ಅವ್ರ ಮಹೇಶ್, ಇತ್ತೀಚೆಗೆ ಜಮ್ಮು ಕಾಶ್ಮೀರಕ್ಕೆ ಹೋಗಿದ್ರಂತೆ. ಈಗ ಹಿಂಗಾಯ್ತು. ಅವ್ರ ವೈಫನ್ನ ಪತ್ನಿನ ಊರಿಗೆ ಕಳಿಸ್ಬಿಟ್ಟು ಅವ್ರು ಪೂಂಚ್ಗೆ ಹೋಗಿದ್ರಂತೆ. 20ನೇ ತಾರೀಕಿನ ಹೋಗಿದ್ರಂತೆ ಸೇವೆಗೆ. ಪಾಪ ವಾಪಸ್ಸು 1 ವರ್ಷದ ಮಗು ಇದೆ. ದೇವರು ನನಗೆ ಮೋಸ ಮಾಡಿದ್ದ ಅಂತ ಅವ್ರ ತಾಯಿ ಕಣ್ಣೀರು ಹಾಕ್ತಿದ್ದಾರೆ ಪಾಪ. ನಾಳೆ ಎಲ್ಲರ ಪಾರ್ಥಿವ ಶರೀರಗಳು ಕರ್ನಾಟಕಕ್ಕೆ ಬರುತ್ತೆ, ಅಂದರೆ ರಾಜ್ಯಕ್ಕೆ ಬರುತ್ತೆ. ಅವ್ರವ್ರ ಊರಿಗೆ ತೊಗೊಂಡೋಗಿ ಅದರ ಕ್ರಿಯೆಗಳನ್ನೆಲ್ಲ ಮಾಡ್ತಾರೆ. ನೋಡ್ಕೊಳ್ಳಿ ಈ 3 ಕಥೆಯನ್ನು, ನೋಡ್ಕೊಳ್ಳಿ. ನಮ್ಮನ್ನು ಆಳಿ ಉದ್ಧಾರ ಮಾಡೋಕ್ಕೆ ಬಂದಿದ್ದೀವಿ ಅಂತ ಪೋಸು ಕೊಟ್ಟು ಕಿರೀಟ ಹಾಕಿಕೊಂಡು ಘಮ್ 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 ಎಂದು ಓಡಾಡುವ ನಮ್ಮ ದುಷ್ಟ ರಾಜಕಾರಣಿಗಳನ್ನು ಎರಡನ್ನೂ ನೋಡ್ಕೊಳ್ಳಿ. ಇವ್ರಿಗೆ ಯಾವ ಸ್ವಾರ್ಥನೂ ಇಲ್ಲ. ಎಸ್, ನನ್ಗೆ ಒಂದೇ ಮಗು ಅಭ್ಯ, ನನ್ನ ಹೊಟ್ಟಿ ಕಲ್ ತುಂಬ್ರಿ ಅಲ್ಲ ದೇವ್ರ. ನನ್ನ ಮೊಮ್ಮಳು, ನನ್ನ ಮಗು ಒಂದು ಹುಟ್ಟಿತಲೆ, ನನ್ನ ಮಗಿನ ಕಣ್ಣಿಗೆ ಇಲ್ಲಿ ನಮ್ಮನ್ನು ರಕ್ಷಣೆ ಮಾಡ್ತೀವಿ ಅಂತ ನಮ್ಮ ಪ್ರಾಣ ತಿನ್ನುತ್ತಾರೆ ಒಂದೇ ಸಮ. ನಮ್ಮನ್ನು ರಕ್ಷಣೆ ಮಾಡೋಕ್ಕೆ ಹೋದವರ ಪ್ರಾಣನ ಕಳ್ಕೊಂಡು ಪಾಪ ಅವ್ರು ಇಲ್ಲಿಗೆ ಬರ್ತಾರೆ. ಇದು ನಮ್ಮ ಹಣೆ ಬರಹ, ದೌರ್ಭಾಗ್ಯ ಇವ್ರುಗಳ ಜೊತೆ ಬದುಕೋದು. ಎಸ್. ಇನ್ನು ವರ್ಷದ ಕೊನೆಯಲ್ಲಿ ಕಜಕಿಸ್ತಾನದಲ್ಲಿ ಘೋರ ದುರಂತ ಸಂಭವಿಸಿದೆ. ಅಜರ್ಬೈಜಾನ್ನ ಏರ್ಲೈನ್ಸ್ ವಿಮಾನವೊಂದು ಅಕ್ಟಾವ್ ಏರ್ಪೋರ್ಟ್ನಲ್ಲಿ ದುರಂತಕ್ಕೀಡಾಗಿದೆ. ಕನಿಷ್ಠ 42 ಮಂದಿ ಬಲಿಯಾಗಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ಅಜರ್ಬೈಜಾನ್ನ ಬಾಕು ಏರ್ಪೋರ್ಟ್ನಿಂದ ಒಟ್ಟು 72 ಮಂದಿ ವಿಮಾನ ಟೇಕ್ ಆಫ್ ಆಗಿದ್ದ ರಷ್ಯಾದ ಗ್ರೋಜ್ನಿ ಕಡೆ ಹೊರಟಿತ್ತು. ಆದರೆ ಪ್ರಕೃತಿ ವೈಪರೀತ್ಯದ ಪರಿಣಾಮ ಲ್ಯಾಂಡ್ ಆಗಲು ಆಗಿರಲಿಲ್ಲ. ಹೀಗಾಗಿ ಅಕ್ಟಾವ್ ಏರ್ಪೋರ್ಟ್ನ ಕಡೆ ಬಂದ ವಿಮಾನ ತಾಂತ್ರಿಕ ದೋಷದ ಪರಿಣಾಮ ಪತನವಾಗಿತ್ತು. ಮೊದಲೇ ನೋಟಿಫೈ ಮಾಡಿದ್ರಂತೆ ತಾಂತ್ರಿಕ ದೋಷ ಆಗಿದೆ ಅಂತ. ದೆನ್ ಇಟ್ ಹ್ಯಾಸ್ ಲಾಸ್ಟ್ ಇಟ್ಸ್ ಬ್ಯಾಲೆನ್ಸ್. ಆಸಿಲೇಟ್ ಆಗ್ತಾ ಇತ್ತು ವಿಮಾನ ಲ್ಯಾಂಡಿಂಗ್ ಟೈಮಲ್ಲೂ, ಅಂದರೆ ಎಮರ್ಜೆನ್ಸಿ ಲ್ಯಾಂಡಿಂಗ್ಗೆ. ಅದಕ್ಕೆ ರೀಚ್ ಆಗೋಕ್ಕಾಗೇ ಇಲ್ಲ. ಆಲ್ಟಿಟ್ಯೂಡನ್ನು ಭಾಳ ಬೇಗ ಕಳ್ಕೊಂಬಿಟ್ಟಿದೆ ಅದು. ಅದರ ಪರಿಣಾಮ ಅದಕ್ಕೆ ಏರ್ಪೋರ್ಟಿಂದ ರನ್ವೇನ ರೀಚ್ ಆಗೋಕ್ಕೆ 2 ಕಿಲೋಮೀಟರ್ 3 ಕಿಲೋಮೀಟರ್ 3 ಮೈಲಿನೋ ಇದ್ದಿದ್ದಕ್ಕೆ ಅದಕ್ಕೆ ಹೋಗೋಕ್ಕೆ ಚಾನ್ಸೇ ಇರಲಿಲ್ಲ. ಅದು ಇಟ್ ಹ್ಯಾಡ್ ಲಾಸ್ಟ್ ಇಟ್ಸ್ ಆಲ್ಟಿಟ್ಯೂಡ್ ಬೈ ದೆನ್. ಹಾಗಾಗಿ ಕೊಲ್ಯಾಪ್ಸ್ ಆಗಿ ಬಿದ್ದೋಗಿದೆ. ಆಲ್ ರೈಟ್. ಅದ್ಯಾವುದೋ ಶ್ವೇತಾಗೌಡ ವಂಚನೆ ಪ್ರಕರಣದ ಹೊಸ ವಿಚಾರ ಅಂತೆ. ಏನದು ಹೊಸ ವಿಚಾರ? ಇದರ ಕೋಲಾರದ BJP ಇನ್ನೊಬ್ಬ ಮುಖಂಡನ ನಂಬರ್ ಮೈಸೂರು ಪಾಕ್ ಅಂತ ಮಾಡ್ಕೊಂಡಿದ್ದಾರಂತೆ. ಯಾಕಂತೆ ಅಂತಂದರೆ ಅವ್ರ ಮನೆಗೆ ಇವರು ಹೋಗಿದ್ರಂತೆ. ಅದೇನೋ ಫೇಸ್ಬುಕ್ಕಲ್ಲೋ ಏನೋ ಪರಿಚಯ ಮಾಡಿಕೊಂಡು, ಆಗ ಆ ರಾಜಕಾರಣಿ, ಅವ್ರು ಯಾರ ರಾಜಕಾರಣಿನೋ ಅಲ್ವ ನಂಗೆ ಗೊತ್ತಿಲ್ಲ, ಅವರು ಮೈಸೂರು ಪಾಕ್ ಅವ್ರಿಗೆ ಕೊಟ್ಟರಂತೆ ತಟ್ಟೆಲಿಟ್ಟು. ಅದು ಏನೋ ಮನೆಗೆ ಬಂದಿದ್ದಾರೆ ಅಂತ ಸ್ವೀಟ್ ಕೊಟ್ಟಿದ್ರೇನೋ, ಅದಕ್ಕೆ ಅವ್ರ ಹೆಸರನ್ನೇ ಮೈಸೂರು ಪಾಕ್ ಅಂತ ಇಟ್ಟಿದ್ರಂತೆ. ಇಟ್ಕೋಬೋದು, ಅದರಲ್ಲೇನಿದೆ. ಜೀಪ್ ಕೊಟ್ಟಿದ್ರು, ಅದು ಕೊಟ್ಟಿದ್ರು, ಇಟ್ಕೊಟ್ಟಿದ್ರು ಅಂತ. ಯಾರಿಗೆ ಏನು ಬೇಕಾದ್ರೂ ಕೊಟ್ಕೊಳ್ಳಿ, ಯಾವನು ಬೇಡ ಅಂತಿರೋನು ನಿಮ್ಗಳಿಗೆ. ಪಾಯಿಂಟ್ ಈಸ್, ಅದಾದ ಮೇಲೆ ಇಂಥ ಕೆಲಸಗಳಿಗೆ ಏನಾದ್ರು ಮಾಡಿದರೆ ಈಕೆ, ಐ ಹ್ಯಾವ್ ನೋ ಐಡಿಯಾ ಏನು ಮಾಡಿದಾಳೆ ಈಕೆ ಅಂತ ಮಾಡಿದರೆ ಅದು ಯಾಕೆ ಬೇಕು ಅಂತ ನನ್ನ ಪ್ರಶ್ನೆ ಅಷ್ಟೇ. ನೀವು ಯಾರ್ದಾರ ಮನೆಗೆ ಹೋದ ಮೈಸೂರು ಪಾಕ್ ಇಸ್ಕೊಳ್ಳಿ, ಮೊಬೈಲಲ್ಲಿ ಅದನ್ನು ಮೈಸೂರು ಪಾಕ್ ಅಂತನಾರು ಹಾಕ್ಕೊಳ್ಳಿ, ರಸ್ಮಲೈ ಅಂತನಾರು ಹಾಕ್ಕೊಳ್ಳಿ, ಜಾಂಗೀರ್ ಅಂತನಾರು ಹಾಕ್ಕೊಳ್ಳಿ, ನಮಗೇನು ಹೋಗಬೇಕು? ಇಟ್ ಡಸ್ ನಾಟ್ ಮ್ಯಾಟರ್ ಟು ಅಸ್. ಇದು ಇನ್ನು ಆಕೆ ಈ ಪವಿತ್ರ ಗೌಡ ಜೈಲಲ್ಲಿದ್ದಾಗ ದರ್ಶನ್ ಆಪ್ತೆ ಗೆಳತಿ ಅವ್ರದ್ದು, ಈಕೆ ಹೋಗಿದ್ದ ದೃಶ್ಯ ಈಗ ಜನ ಬಿಟ್ಟಿದ್ದಾರೆ ಹೊರಕ್ಕೆ. ಹೌದಾ? ಅಯ್ಯಪ್ಪ, ಏನೇ ಆಲ್ ರೈಟ್. ಈಗಲೇ ನೀವು ವಂಚಿಕೆ ಅಂತೆಲ್ಲ ಹೇಳೋಕ್ಕಾಗಲ್ಲ. ಆರೋಪ ಬಂದಿದೆ. ಶಿ ಹ್ಯಾಸ್ ಟು, ಸಂಬಡಿ ಹ್ಯಾಸ್ ಟು ಲೆಟರ್ ಟೇಕ್ ಇಟ್, ಮುಂದಕ್ಕೆ ಬರಬೇಕು ಅದನ್ನು. ಇನ್ನು ಮಹಾತ್ಮ ಗಾಂಧಿ ಎಐಸಿಸಿ ಅಧ್ಯಕ್ಷರಾದ ಕ್ಷಣಕ್ಕೆ ನಾಳೆ ಶತಮಾನದ ಸಂಭ್ರಮ. ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧಿ ಪಕ್ಷದ ಅಧ್ಯಕ್ಷತೆ ವಹಿಸಿಕೊಂಡ ಕುಂದಾನಗರಿಯಲ್ಲೇ ಕಾಂಗ್ರೆಸ್ ಇದೀಗ ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ನಾಳೆ ನಾಡಿದ್ದು ಮಹಾ ಸಮಾವೇಶ ಇರುತ್ತೆ. ಇದಕ್ಕಾಗಿ ಸತ್ಯಾಗ್ರಹ ಬೈಠಕ್ ಅಂತ ನಾಮಕರಣವನ್ನ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಆದಿಯಾಗಿ ಕಾಂಗ್ರೆಸ್ನ ಹಲವಾರು ನಾಯಕರು ಭಾಗಿಯಾಗ್ತಾರೆ. ನಾಡಿದ್ದು ಬೆಳಗ್ಗೆ ಎಐಸಿಸಿ ನಾಯಕರು ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್ ಹೆಸರಲ್ಲಿ ರ್ಯಾಲಿಯನ್ನ ನಡೆಸಲಿದ್ದಾರೆ. ಇದು ನಕಲಿ ಗಾಂಧಿ, ನಕಲಿ ಕಾಂಗ್ರೆಸ್ ಸಮಾವೇಶ ಅಂತ ಯತ್ನಾಳ್ ಕಿಡಿಕಾರಿದ್ದಾರೆ. ಇದಕ್ಕೆ ಸಿಎಂ ತಿರುಗೇಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಅಧಿವೇಶನ ಅಲ್ಲ, ಇವತ್ತಿನ ನಕಲಿ ಕಾಂಗ್ರೆಸ್ನ ಅಧಿವೇಶನ. ಗಾಂಧಿ ಹೆಸರಲ್ಲೇ ದೇಶದಲ್ಲಿರುವುದು ನಕಲಿ ಗಾಂಧಿಗಳು. ಆ ಗಾಂಧಿ ಅನ್ನೋ ಅಡ್ಡ ಹೆಸರನ್ನೇ ಅವ್ರದಲ್ಲ. ಫಿರೋಜ್ ಖಾನ್ ಇದ್ದಿದ್ದು ಗಾಂಧಿ ಹೆಂಗಾಯ್ತು ಅನ್ನೋದನ್ನ ಬಹಿರಂಗ ಪಡಿಸೋ ಕಾಂಗ್ರೆಸ್. ಅದಕ್ಕೆ ಯಾವುದೇ ಪಾವಿತ್ರ್ಯತೆ ಇಲ್ಲ. ಅವ್ರಿಗೆ ಗಾಂಧೀಜಿಯವರೇ ಗೊತ್ತಿಲ್ಲ. ಯಾರಿಗೆ ಗಾಂಧೀಜಿ, ಮಹಾತ್ಮ ಗಾಂಧೀಜಿಯವ್ರಿಗೆ ಗೊತ್ತಿಲ್ಲವೋ ಅವರು ಈ ಥರ ಮಾತಾಡ್ತಾರೆ. ಗಾಂಧೀಜಿ ಬಗ್ಗೆ ಗೌರವ ಇಲ್ಲ. ಆಲ್ ರೈಟ್. ಅಧಿವೇಶನ, ಗಾಂಧೀಜಿ ಎಲ್ಲ ಸರಿ, ಅದರಲ್ಲಿ ಯಾವುದೂ ಅನುಮಾನನೂ ಇಲ್ಲ, ತಪ್ಪು ಇಲ್ಲ, ಹಿಸ್ಟಾರಿಕಲಿ ಕರೆಕ್ಟ್.
ಗಾಂಧೀಜಿ ಬಗ್ಗೆ ವಿಪರೀತವಾಗಿ ತಿಳಿದವರು ಅರಿತವರು ಕಾಂಗ್ರೆಸ್ಸಲ್ಲೂ ಇಲ್ಲ. ಈಗಿನ ಕರ್ಕೊಂಬನ್ರಿ ಒಬ್ಬೊಬ್ಬರನ್ನಾಗಿ, ನಾನು ಕೇಳೇ ಬಿಡ್ತೀನಿ ಪ್ರಶ್ನೆಗಳನ್ನು. ಗಾಂಧಿ ಮೇಲೆ ಅದೇನೇನು ಹೇಳ್ತಾರೆ ಉತ್ತರ ಕೊಡತ್ತ ನೋಡೇ ಬಿಡಾರ, ಬುರ್ಡೆ ಬಿಡ್ತಾರಲ್ಲ. ಸಿ, ಇವತ್ತಿನ ಕಾಂಗ್ರೆಸ್ಸೇ ಅವತ್ತಿನ ಕಾಂಗ್ರೆಸ್ಸಾ ಅಂತ ಯಾರು ನನ್ನನ್ನು ಪ್ರಶ್ನೆ ಕೇಳಿದ್ರೆ ಐತಿಹಾಸಿಕವಾಗಿ ಅಲ್ಲ ಅಂತೀನಿ. ಯಾಕಂದರೆ ಅವತ್ತಿನ ಕಾಂಗ್ರೆಸ್ಸಿನಲ್ಲಿ ಎಲ್ಲರೂ ಇದ್ದರು. ಅಂದಿನ ಕಾಂಗ್ರೆಸ್ಸಿನ ಗುರಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮಗೆ ಫ್ರೀಡಮ್ಮು, ನಮಗೆ ಸ್ವಾತಂತ್ರ್ಯ ತೆಗೆದುಕೊಳ್ಳೋದು, ಅದರಲ್ಲಿ ಎಲ್ಲರೂ ಇದ್ದರು. ಇವತ್ತು ಬಲಪಂಥೀಯ ಚಿಂತನೆಯಲ್ಲಿ ಗುರುತಿಸ್ಕೊಂಡಿರೋರು ಇರ್ಬೋದು, ಎಡಪಂಥೀಯ ಚಿಂತನೆಯಲ್ಲಿ ಗುರುತಿಸ್ಕೊಂಡಿರೋರು ಇರ್ಬೋದು, ಯಾರು ಹಾಕ್ಕೊಳ್ಳಿ, ಎಲ್ಲ ಇದ್ದರು. ಅವತ್ತಿನ ದಿನಗಳು ಹಾಗಾಗಿ ಆ ಕಾಂಗ್ರೆಸ್ನ ರೂಪ ಸ್ವರೂಪ ಬೇರೆ, ಇವತ್ತಿನ ಕಾಂಗ್ರೆಸ್ಸಿನ ರೂಪ ಸ್ವರೂಪ ಬೇರೆ. ಆದರೆ ಅವತ್ತಿನ ಕಾಂಗ್ರೆಸ್ಸನ್ನೇ ಗಾಂಧೀಜಿ ಹೇಳಿದ್ರು ಕಾಂಗ್ರೆಸ್ ಶುಡ್ ಬಿ ಡಿಸಾಲ್ವ್ಡ್ ಅಂತ. ಗಾಂಧೀಜಿ ಹೇಳಿದ್ದು ಕಾಂಗ್ರೆಸ್ ಇರ್ಕೂಡ್ದು ಅಂದರು, ಡಿಸಾಲ್ವ್ ಆಗಿಬಿಡ್ಬೇಕಿದು ಅಂದರು. ಏನೋ ಅದು ಮುಂದುವರಿತು, ಅದು ಬೇರೆ ಬೇರೆ ಕಥೆಗಳು ಹಿಸ್ಟಾರಿಕಲ್, ಅದು ಬಿಟ್ಬಿಡೋಣ. ಅದರ ಹೆಸರಿನಲ್ಲೇ ಪಕ್ಷವನ್ನು ಉಳಿಸಿಕೊಂಡು ಬಂದಿರುವ ಕಾಂಗ್ರೆಸ್ ಇವರೇ. ನಾನು ಅದನ್ನು ಇಲ್ಲ ಅನ್ನೋಕ್ಕಾಗಲ್ಲ ಇವರಿಗೆ. ಅದರಲ್ಲೂ ಮಧ್ಯದಲ್ಲಿ ಆ ಕಾಂಗ್ರೆಸ್ಸು ಒಂದು ಸಣ್ಣ ಬದಲಾವಣೆಯನ್ನು ನೋಡ್ತು. ಎಗೈನ್ ಸಿದ್ದರಾಮಯ್ಯವ್ರು ಕೇಳಿದ್ರಲ್ಲ, ಕಾಂಗ್ರೆಸ್ ಗೊತ್ತಿದ್ದಿರಲ್ಲ ಮಾತಾಡ್ತಾನೆ. ಬರ್ರಿ ನಾನು ಹೇಳ್ತೀನಿ, ಅದು ಯಾರ್ಯಾರು ಗೊತ್ತು. ಈಗಿರೋ ಕಾಂಗ್ರೆಸ್ ಪಾರ್ಟಿಲಿ ಯಾರ್ಯಾರಿಗೆ ಗಾಂಧೀಜಿ ಬಗ್ಗೆ ಏನೇನು ಗೊತ್ತು ಅಂತ ನೋಡೇ ಬಿಡೋಣ, ಅವ್ನು ಟೆಸ್ಟ್ ಕೊಟ್ಬಿಟ್ಟು. ಮಧ್ಯದಲ್ಲಿ ಕಾಂಗ್ರೆಸ್ ಸ್ಪ್ಲಿಟ್ ಆದಾಗ, ಮೂಲ ಕಾಂಗ್ರೆಸ್ ಮತ್ತು ಇದು ಸ್ಪ್ಲಿಟ್ ಆದಾಗ ಬೆಂಗಳೂರಿನಲ್ಲಿ ಸ್ಪ್ಲಿಟ್ ಆಗಿತ್ತು ಕಾಂಗ್ರೆಸ್ ಸ್ಪ್ಲಿಟ್ ಆದಾಗ ಇಟ್ ಬಿಕೇಮ್ ಕಾಂಗ್ರೆಸ್ ಐ ಆಯಿತು. ಅಂದರೆ ಕಾಂಗ್ರೆಸ್ ಇಂದಿರಾ ಆಯ್ತದು. ಆಮೇಲೆ ಅದು ನಿಧಾನವಾಗಿ ಐ ಬಿಟ್ಟು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ INC ಆಗಿ ವಾಪಸ್ ಬಂದಿದೆ. ನಾನು ಇಲ್ಲ ಅಂತ ಹೇಳಲ್ಲ ಅದನ್ನು. ಹಾಗಾಗಿ ಎಕ್ಸಾಕ್ಟ್ಲಿ ಅದೇ ಕಾಂಗ್ರೆಸ್ ಇವತ್ತಂದರೆ ಅಲ್ಲ. ಬಟ್ ಕಾಂಗ್ರೆಸ್ಸಿನ ಹೆಸರು, ಪರಂಪರೆ ಅಥವಾ ಅದರ ಇದನ್ನೆಲ್ಲ ಉಳಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗಿರೋದು ಈ ಕಾಂಗ್ರೆಸ್ ಪಕ್ಷನೇ. ಅದನ್ನು ನಾನು ಇಲ್ಲ ಅನ್ನೋಕ್ಕಾಗಲ್ಲ. ಹಾಗೆಂದ ಮಾತ್ರ ಗಾಂಧಿ ತತ್ವಗಳಿಂದ ಪಾಲನೆ ಮಾಡ್ಕೊಂಡು ಮುಂದಕ್ಕೆ ಹೋಗಿದೆಯಾ ಅಂದರೆ ನೋ, ಹೇಳ್ತಾರಷ್ಟೇ, ನೋ ಮಾಡಿಲ್ಲ. ಕಾಂಗ್ರೆಸ್ ಹೆಸರಿನಲ್ಲಿ ಬಂದ ಸರ್ಕಾರಗಳೂ ಮಾಡಿಲ್ಲ, ಕಾಂಗ್ರೆಸ್ಸಿನಲ್ಲಿ ಎಲ್ಲವನ್ನು ಅನುಭವಿಸಿದ ಘನತೆವೆತ್ತ ರಾಜಕಾರಣಿಗಳೂ ಮಾಡಿಲ್ಲ. ಗಾಂಧೀಜಿ ಹೇಳಿದ್ದನ್ನೆಲ್ಲ ಪಾಲನೆ ಮಾಡ್ಕೊಂಡು ಬಂದ್ರು ಅಂದರೆ ಇಲ್ಲ ಅಂತಲೇ ಹೇಳಬೇಕು. ಹಾಗಿದ್ರೆ ಆ ದಿನ ಗಾಂಧೀಜಿ ಜೊತೆ ಇದ್ದ ಬಲಪಂಥೀಯ ಚಿಂತಕರಾಗಲಿ ಎಡಪಂಥೀಯ ಚಿಂತಕರಾಗಲಿ ಅವ್ರು ಫಾಲೋ ಮಾಡ್ಕೊಂಡು ಹೋದ್ರು ಅವ್ರವ್ರ ಪಕ್ಷದಲ್ಲಿ ಅಂದರೆ ಇಲ್ಲ, ಅವರು ಇಲ್ಲ ಅಂತಲೇ ಹೇಳಬೇಕು.